ಸನಮ್ ತೆರಿ ಕಸಮ್ 2016 ಒಂದು ಹಿಂದಿ ಭಾಷೆಯ ರೊಮ್ಯಾಂಟಿಕ್ ಡ್ರಾಮಾ ಚಲನಚಿತ್ರವಾಗಿದ್ದು, ರಾಧಿಕಾ ರಾವ್ ಮತ್ತು ವಿನಯ್ ಸಪ್ರು ಅವರ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಚಿತ್ರದಲ್ಲಿ ಹರ್ಷವರ್ಧನ್, ರಾಣೆ ಮತ್ತು ಮಾವ್ರಾ ಹೊಕೇನ್ ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕಥಾ ಸಾರಾಂಶ: ಚಿತ್ರದ ಕಥೆ ಇಂದರ್, ಹರ್ಷವರ್ಧನ್, ರಾಣೆ ಮತ್ತು ಸರಸ್ವತಿ ಸಾರು, ಮಾವ್ರಾ ಹೊಕೇನ್ ಅವರ ಪ್ರೇಮಕಥೆಯನ್ನು ಒಳಗೊಂಡಿದೆ. ಸಾರು ತನ್ನ ಸಂಪ್ರದಾಯಬದ್ಧ ಕುಟುಂಬದಿಂದ ದೂರವಾಗಿ ಸ್ವತಂತ್ರ ಜೀವನವನ್ನು ಆರಂಭಿಸಲು ಪ್ರಯತ್ನಿಸುತ್ತಾಳೆ. ಈ ಸಂದರ್ಭದಲ್ಲಿ ಇಂದರ್ ಜೊತೆಗಿನ ಅವಳ ಸಂಬಂಧವು ಪ್ರೇಮದಲ್ಲಿ ಪರಿವರ್ತನೆಯಾಗುತ್ತದೆ. ಆದರೆ ಅವರ ಜೀವನದಲ್ಲಿ ಸಂಭವಿಸುವ ದುರಂತಗಳು ಕಥೆಯನ್ನು ತೀವ್ರಗೊಳಿಸುತ್ತವೆ. ನಿರ್ಮಾಣ ಮತ್ತು ಬಿಡುಗಡೆ: ಚಿತ್ರದ ಚಿತ್ರೀಕರಣ ಮುಂಬೈ, ದೆಹಲಿ ಮತ್ತು ಕೇಪ್ ಟೌನ್ನಲ್ಲಿ ನಡೆಯಿತು. 2016 ಫೆಬ್ರವರಿ 5 ರಂದು ಮೊದಲ ಬಾರಿಗೆ ಬಿಡುಗಡೆಯಾದ ಈ ಚಿತ್ರವು ಆರಂಭದಲ್ಲಿ ವಾಣಿಜ್ಯವಾಗಿ ಯಶಸ್ಸು ಸಾಧಿಸಲಿಲ್ಲ. ಆದರೆ 2025 ಫೆಬ್ರವರಿ 7 ರಂದು ಪುನಃ ಬಿಡುಗಡೆಯಾದ ನಂತರ ಚಿತ್ರವು ಉತ್ತಮ ಬಾಕ್ಸ್ ಆಫೀಸ್ ಪ್ರದರ್ಶನ ನೀಡುತ್ತಿದೆ. ಸಂಗೀತ: ಹಿಮೇಶ್ ರೇಷಮಿಯಾ ಅವರ ಸಂಗೀತ ನಿರ್ದೇಶನದಲ್ಲಿ ಚಿತ್ರವು ತೆರಾ ಚೆರ್ರಾ ಮತ್ತು ಕಿಂಚ್ ಮೇರಿ ಫೋಟೋ ಸೇರಿದಂತೆ ಹಲವಾರು ಜನಪ್ರಿಯ ಹಾಡುಗಳನ್ನು ಹೊಂದಿದೆ. ಬಾಕ್ಸ್ ಆಫೀಸ್ ಪ್ರದರ್ಶನ: ಪುನಃ ಬಿಡುಗಡೆಯಾದ ನಂತರ ಸನಮ್ ತೆರಿ ಕಸಮ್ ಚಿತ್ರವು 13 ದಿನಗಳಲ್ಲಿ ಭಾರತದಲ್ಲಿ 32.55 ಕೋಟಿ ನೆಟ್ ವಸೂಲಿ ಮಾಡಿದೆ. ಈ ಮೂಲಕ ಇದು ಭಾರತದ ಅತ್ಯಧಿಕ ವಸೂಲಿ ಮಾಡಿದ ಪುನಃ ಬಿಡುಗಡೆಯಾದ ಚಿತ್ರವಾಗಿ ಹೊರಹೊಮ್ಮಿದೆ. ಚಿತ್ರದ ಯಶಸ್ಸು ನಿರ್ದೇಶಕರಾದ ರಾಧಿಕಾ ರಾವ್ ಮತ್ತು ವಿನಯ್ ಸಪ್ರು ಅವರ ನಿರ್ದೇಶನ, ಹರ್ಷವರ್ಧನ್, ರಾಣೆ ಮತ್ತು ಮಾವ್ರಾ ಹೊಕೇನ್ ಅವರ ಅಭಿನಯ ಮತ್ತು ಹಿಮೇಶ್ ರೇಷಮಿಯಾ ಅವರ ಸಂಗೀತದ ಫಲವಾಗಿದೆ.